ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಸಂಗೀತಗೆ ಹೇಗಾದರೂ ಮಾಡಿ ಅಂದರೆ ಅನುಮಾನ ಬಂದಿರುತ್ತೆ, ಅದನ್ನು ಹೇಗಾದರೂ ಮಾಡಿ ನಾವು ಮುಚ್ಚಿಸ್ಲೇಬೇಕು. ಅಂದರೆ ಅಜಿತಾ ಭೂಮಿ ಒಂದಾದ್ರೇ ಸಾಧ್ಯ. ಸಂಗೀತಗೆ ಏನು ಗೊತ್ತಾಗೋದಕ್ಕಾಗಲ್ಲ, ಇವ್ರ ಮುನಿಸು ಹಾಗೆ ಸಂಗೀತನಿಗೆ ತುಂಬಾ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ನ ಮಾಡ್ತಾರೆ. ಹೇಗಾದರೂ ಮಾಡಿ ಅಜಿತಾ ಭೂಮಿನ ಒಂದು ಮಾಡಲೇಬೇಕು, ಅದೇನಾದರೂ ಆಗಲಿ ಮನೆಯವರೆಲ್ಲ ಸೇರಿಕೊಂಡು ಒಂದು ನಾಟಕನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಒಂದು ಪ್ಲ್ಯಾನ್ನ ಮಾಡ್ತಾರೆ. ಅಂದರೆ ಅದು ಅಜಿತಾ ಭೂಮಿ ಒಂದಾಗಲೇಬೇಕು. ಸಂಗೀತಗೆ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಅಕಸ್ಮಾತ್ ಸಂಗೀತ ಮತ್ತೇನಾದರೂ ಗೊತ್ತಾದರೆ ಮತ್ತೆ ಅವಳು ಹಾಸ್ಪಿಟ್ಲ್ ಸೇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಒಂದು ಪ್ಲ್ಯಾನ್ನ ಡಿಸೈಡ್ ಮಾಡಿ, ಸರಿ ಅದೇ ರೀತಿ ಅಂದರೆ ಭೂಮಿ ಅಜಿತಾ ನಿಮ್ಮಿಬ್ಬರಿಂದ ಸಂಗೀತಗೆ ಈ ಥರ ಆಗ್ತಾಯಿದೆ, ನೀನು ಇಲ್ಲದ ಟೈಮಲ್ಲಿ ಸಂಗೀತ ತುಂಬಾ ಹಿಂಸೆ ಪಡ್ತಿದ್ದಾಳೆ. ಅಂದರೆ ಅಜಿತಾ ಭೂಮಿ ಮಧ್ಯೆ ಏನೋ ಮನಸ್ತಾಪ ಆಗಿದೆ, ಅವರು ಇಬ್ಬರು ಮಾತಾಡ್ತಾ ಇಲ್ಲ, ಅವರಿಬ್ಬರ ಮಧ್ಯೆ ಏನಾಗಿದೆ ಅಂತಂದ್ಬಿಟ್ಟು ನಮಗೆ ತುಂಬಾ ಹಿಂಸೆ ಕೊಟ್ಟು ಕೇಳ್ತಿದ್ದಾಳೆ. ಏನೂ ಇಲ್ಲ ಸಂಗೀತ ಅಂದ್ರೂ ಸಹಿತ ಕೇಳ್ತಿಲ್ಲ ಅಜಿತಾ. ಸಂಗೀತ ಒಂದೇ ಸಮನೆ ಇಲ್ಲ, ನೀವೇನೋ ಸೇರಿಕೊಂಡು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಲೇಬೇಕು. ಇಲ್ಲ ನೀವು ಯಾಕೆ ನನ್ನ ಹತ್ರ ಏನು ಸತ್ಯ ಹೇಳ್ತಿಲ್ಲ, ನನಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅಜಿತಾ ಅವಳ ಜೊತೆ ಕ್ಲೋಸ್ ಆಗಿಲ್ಲ. ಹಾಗೆ ಭೂಮಿನೇ ಸಹಿತ ಅವನ ಜೊತೆ ಮಾತಾಡ್ತಾ ಇಲ್ಲ. ಅವಳು ಯಾಕೆ ಹೋಗಿ ಶಾರದಾ ರೂಮಲ್ಲಿ ಮಲಗಬೇಕು, ಏನಾಯಿತು, ಏನಾದರೂ ಮುಚ್ಚಿಟ್ಟಿದ್ರೆ ಹೇಳಿ ನನ್ನ ಹತ್ರ ಪ್ಲೀಸ್ ಅಂತ ಅಂದ್ಬಿಟ್ಟು ಒಂದೇ ಹಠ. ನಾವು ಎಷ್ಟು ಹೇಳಿದ್ರು ಸಮಾಧಾನ ಮಾಡ್ಕೊತಿಲ್ಲ, ತಲೆನೋವು ಬೇಡಮ್ಮ ಅಂದ್ರೂ ಕೇಳ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಹೇಳಿದಾಗ, ಅಯ್ಯೋ ಯಾಕೆ ಹೀಗಾಗ್ತಿದೆ ಅಂದಾಗ, ಎಲ್ಲ ಕಾರಣ ನೀವೇಯಾ ಅಂದಾಗ, ಇದಕ್ಕೆಲ್ಲ ಏನು ಮಾಡಬೇಕು ಇವಾಗ ಅಂದಾಗ, ಸರಿ ನೀವು ಆದಷ್ಟು ಬೇಗ ಅಂದರೆ ಭೂಮಿನ ನಿಮ್ಮ ರೂಮಿಗೆ ಫಸ್ಟು ಕರೆಸ್ಕೊ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಇಲ್ಲ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಅಜ್ಜಿ ಇದ್ದು ನೀವು ಏನಾದರೂ ಆಳ್ಬಡ್ಕೊಂಡು ಹೋಗಿ, ಇಲ್ಲಿ ನನ್ನ ಮಗಳು ನೋಡಿದ್ರೆ ಜೀವ, ಅಂದರೆ ನನ್ನ ಮಗಳಿಗೆ ಹುಷಾರಿಲ್ಲ, ಇಲ್ಲಿ ನಿಮ್ಮ ಹುಚ್ಚಾಟಕ್ಕೆ ಇಲ್ಲಿ ನನ್ನ ಮಗಳು ಬಲಿ ಆಗ್ತಿದ್ದಾಳೆ, ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ರಿ. ಅಲ್ಲ ಗಂಡ ಹೆಂಡತಿ ಅಂದಮೇಲೆ ಸಾವಿರ ಸಮಸ್ಯೆ ಬರುತ್ತೆ, ನೀವು ಅದನ್ನೇ ಹಠವಾಗಿ ಹಾಗೆ ಅದನ್ನೇ ಛಲವಾಗಿ ತೋರಿಸಿದ್ರೆ ಇಲ್ಲಿ ಏನು ಮಾಡೋಣ, ಮನೆಯವರೆಲ್ಲ ನಿಮ್ಮ ಕಡೆಯಿಂದ ನಾವು ಸಾಯ್ಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿನೂ ಸಹಿತ ಬೈತಾರೆ. ನೀವು ಗಂಡ ಹೆಂಡತಿ ಏನಾದರೂ ಮಾಡ್ಕೊಳ್ರಿ, ನನ್ನ ಮಗಳನ್ನ ನಾನು ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಹೇಳಿದಾಗ, ಹೌದು ಅಂದರೆ ಲಚ್ಚಿ ಇದ್ದನು, ಹೌದು ಅಣ್ಣ. ಅಮ್ಮಂದು ಒಂದೇ ಹಠ, ಇಲ್ಲ ಏನಾಗಿದೆ ಹೇಳ್ರಿ ಹೇಳ್ರಿ ಅಂತ ಅಂದ್ಬಿಟ್ಟು ಒಂದೇ ಹಠ. ಅಜಿತಾ ಭೂಮಿ ಯಾಕೆ ಮಾತಾಡ್ತಾ ಇಲ್ಲ, ಅವ್ರ ಮಧ್ಯೆ ಏನಾದರೂ ಗಲಾಟೆ ಆಯಿತಾ, ಏನಾದರೂ ಸಮಸ್ಯೆನಾ ಅಂತ ಅಂದ್ಬಿಟ್ಟು ಒಂದೇ ಹಠದಿಂದ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನೇ ಅಂದರೆ ನಿದ್ದೆ ಬರೋ ಇಂಜೆಕ್ಷನ್ನ ಕೊಟ್ಟು ಮಲಗಿಸಿರೋದು. ಈಗ ಅಮ್ಮ ಏನಾರ ಎದ್ದ ಮೇಲೆ ಅಕಸ್ಮಾತ್ ಏನು ಎಂತಂತ ಮತ್ತೆ ಕೇಳೋಕತ್ತಾರೆ, ನಾವು ಏನು ಕ್ವಶನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಹೇಳಿದಾಗ, ಸರಿ ಅಜಿತಾ ಅಂದಾಗ ಅಜಿತಾ ಇದ್ದನು, ಸರಿ ನಾನು ಭೂಮಿನ ಸರಿ ಬಂದು ಇಲ್ಲಿರೋದಕ್ಕೆ ಹೇಳ್ತೀನಿ ಬಿಡು ಅಂತ, ಬಂದರೆ ಬರ್ತಾಳೆ ಅಂತ ಅಂದ್ಬಿಟ್ಟು ಇತ್ತ ಬೇಡ ಜವಾಬ್ದಾರಿವಾಗಿ ಹೇಳ್ತಾನೆ. ಆದರೆ ಸರಿ ನಾನೇನೋ ಬಾ ಅಂತ ಹೇಳಿದೆ, ಅವಳು ಬರಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಹೇಳ್ತಾನೆ. ಅದಕ್ಕೋಸ್ಕರ ನಾವು ಒಂದನ್ನು ಮಾತಾಡ್ತಿದ್ವಿ, ಅಂದರೆ ಭೂಮಿ ತಕ್ಕ ನಾನು ಅವಾಗಲೇ ಮಾತಾಡಿದೆ, ಅವಳು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ತಿದ್ದಾಳೆ, ಆದರೂ ಏನೋ ಒಂದು ಕನ್ವಿನ್ಸ್ನ ಮಾಡಿ ಅವಳನ್ನ ಒಪ್ಪಿಸ್ತೀವಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂದಾಗ, ಅವಳ ತಕ್ಕ ನೀನು ಮಾತಾಡಬೇಕು, ಫಸ್ಟು ನೀನು ಮಾತಾಡಿಬಿಟ್ಟು ಅವಳನ್ನ ನಿನ್ನ ರೂಮಿಗೆ ಕರ್ಕೊಂಬಾ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಸರಿ ಅದಕ್ಕೊಂದು ನಾವು ಒಂದು ಜಾಗನ ಹೇಳ್ತೀವಿ, ಅಲ್ಲಿ ಹೋಗಿ ಮೀಟಾಗಿ ನೀವಿಬ್ಬರು ಪರ್ಸ್ನಲಾಗಿ ಮಾತಾಡ್ಕೊಂಡು ಬಿಟ್ಟು ಬರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಹೇಳಿದಾಗ, ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನ ಒಪ್ಕೊತಾನೆ. ಹಾಗೆ ಭೂಮಿ ಹತ್ರ ಹೋಗ್ಬಿಟ್ಟು, ಭೂಮಿ ಪ್ಲೀಸ್ ನೀನು ನಿನ್ನ ಅಜಿತ್ ರೂಮಿಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ನಾನು ಅಜಿತ್ ಸಾಹೇಬ್ರಿಗೆ ಇಲ್ಲ, ಸಾಹೇಬರು ಸುಮ್ಮನೆ ನನ್ನ ಮೇಲೆ ಮುನಿಸ್ಕೊಂಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಆ ರೂಮಿಗೆ ಹೋಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಭೂಮಿ, ಹೀಗಂದರೆ ಹೇಗೆ ಭೂಮಿ, ಗಂಡ ಹೆಂಡತಿ ಅಂದಮೇಲೆ ಸಾವಿರ ಜಗಳ ಬರುತ್ತೆ, ನಿನ್ನಿಂದ ಅಂದರೆ ಮಧ್ಯಾಹ್ನ ಏನಾಯಿತು ಅಂತ ಗೊತ್ತಾ, ಅಂದರೆ ಲಕ್ಷ್ಮಿ ಅಕ್ಕ ಬಂದಾಗ ಏನಾಯ್ತು ಹೇಳು ಅಂದಾಗ, ಅಯ್ಯೋ ಅಮ್ಮ ಬಂದಾಗ ತುಂಬ ಅತ್ತೆ ಕ್ವಶನ್ ಮಾಡ್ತಿದ್ದೆ ಅಂತ ನಾನು ಏನಾದರೂ ಸುಳ್ಳು ಹೇಳಿ ಒಳಗಡೆ ಕರ್ಕೊಂಡು ಹೋದ್ನಲ್ಲ, ಅಲ್ಲಿ ಮುಗೀತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಈಸಿಯಾಗಿ ಹೇಳ್ತಾಳೆ. ನೀನೇನೋ ಈಸಿಯಾಗಿ ಹೇಳ್ತಾ ಇದೆಯಾ ಭೂಮಿ, ನೀನು ಕರ್ಕೊಂಡು ಹೋದ್ಮೇಲೆ ಏನಾಯಿತು ಗೊತ್ತಾ, ಅಂದರೆ ಅವ್ರಿಬ್ರು ಜಗಳಾಡಿದಾರ ಅಥವಾ ಅವ್ರಿಬ್ರ ಮಧ್ಯೆ ಏನಾದರೂ ಆಗಿದೆಯಾ ಅಂತ ಅಂದ್ಬಿಟ್ಟು ಎದೆ ನೋವು ತಲೆನೋವು ಅಂತ ಅಂದ್ಬಿಟ್ಟು ಕೆಳಗಡೆ ಕುಸ್ತು ಬಿದ್ದರು. ಹಾಗೆ ಯಾಕೆ ಏನಾಯಿತು, ಅವ್ರಿಬ್ರ ಮಧ್ಯೆ ಏನಾಗಿದೆ ಅಂತ ಅಂದ್ಬಿಟ್ಟು ಟಾರ್ಚರ್ ಕೊಡ್ತಿದ್ದಾರೆ ನಮಗೆ, ಕೇಳಿ 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 ನಾವು ಏನು ಅಂತ ಹೇಳೋದು ಅಂತ ಗೊತ್ತಾಗ್ತಲ್ಲ. ಇವಾಗ ಇಂಜೆಕ್ಷನ್ ಕೊಟ್ಟು ಮಲಗಿಸಿರೋದು, ಇವಾಗ ಎದ್ದ ಮೇಲೆ ಏನು ಕ್ವಶನಿಗೆ ಆನ್ಸರ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲ ಹೇಳಿದಾಗ, ಅಯ್ಯೋ ಇಷ್ಟೆಲ್ಲ ಆಗೋಯ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಹೇಳ್ತಾಳೆ. ಅವಾಗ ಭೂಮಿ ಪ್ಲೀಸ್ ನಮಗೋಸ್ಕರ ಆದರೂ ನಿನ್ನ ಅತ್ತೆಗೋಸ್ಕರನಾದರೂ ನೀನು ಅಜಿತಿನ ಜೊತೆ ಕ್ಲೋಸಾಗಿ ಇರಲೇಬೇಕು ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅವಾಗ ಇದಕ್ಕೆ ಸಾಹೇಬ್ರು ಒಪ್ಪಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳಿದಾಗ, ಇಲ್ಲ ಅದಕ್ಕೂ ನಾವು ಒಂದು ಅರೇಂಜ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದಾಗ ಇಲ್ಲ ನಾವು ಅಜಿತ್ ತಕ್ಕ ಮಾತಾಡ್ತೀವಿ, ಪ್ಲೀಸ್ ಅಜಿತ ನಿನ್ನ ರೂಮ್ ಒಳಗಡೆ ಕರ್ಕೊತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯವರು ಸಹಿತ ಹೇಳ್ತಾರೆ. ಅವಾಗ ಸರಿ ಆಯಿತು ಅಂದಾಗ, ನಾನು ಎಲ್ಲಿ ಮೀಟ್ ಆಗಬೇಕಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ನಾವು ಒಂದು ಜಾಗನ ಅಂದರೆ ಲಚ್ಚಿ
ಒಂದು ಜಾಗನ ಲೊಕೇಶನ್ ಕಳಿಸ್ತಾನೆ, ನೀವು ಅಲ್ಲಿಬ್ಬರು ಹೋಗಿ ಮೀಟ್ ಆಗಿ ನೀವಿಬ್ಬರು ಮಾತಾಡಿ ಕ್ಲೋಸಾಗಿ ಮನೆ ಬರ್ರಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಹೇಳಿ ಹೋಗ್ತಾಳೆ. ಹೇಗೋ ನಾವು ಅಂದ್ಕೊಂಡು ಪ್ಲ್ಯಾನ್ ಹೇಗೋ ಆಯ್ತಲ್ಲ ಅಷ್ಟು ಸಾಕು. ಅಲ್ಲಿ ಅಂದರೆ ಭೂಮಿ ಅಜಿತ ಹೇಗಾದರೂ ಮಾಡಿ ಒಂದಾಗಲೇಬೇಕು, ಮುಂದಿಂದೆಲ್ಲ ನಾನು ನೋಡ್ಕೊಳ್ಳೋಣ ನಡ್ರಿ ಅಂತ ಅಂದ್ಬಿಟ್ಟು ಲಚ್ಚಿ ಇದ್ದನು. ಸರಿ ಆ ಪ್ಲೇಸ್ನ ನೋಡ್ತಿದ್ದಂಗೆ ಅದಕ್ಕೆ ಹಾಗೆ ಅಣ್ಣ ಫುಲ್ ರೊಮ್ಯಾಂಟಿಕ್ ಮಾಡಬೇಕು ಆ ಥರ ಪ್ಲೇಸ್ನ ನಾನು ಅರೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಹಾಗೆ ದೇವಯಾನಿ ಇದ್ದಳು ಇಲ್ಲಿ ಭೂಮಿಗೂ ಸಹಿತ ಒಂದು ಮಾತನ್ನ ಹೇಳ್ತಾಳೆ. ನೋಡು ಭೂಮಿ, ಗಂಡನ ಕಳ್ಕೊಂಡವರಿಗೆ ಗೊತ್ತು ಗಂಡನ ಬೆಲೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಇದ್ದಳು ಭೂಮಿಗೆ ಹೇಳೋಕ್ಕೆ ಬಂದಿರ್ತಾಳೆ. ಹಾಗೆ ಇಲ್ಲಿ ಶ್ರವಣನ ಸಹಿತ ಹೌದು ಅಜಿತ, ಹೆಂಡತಿ ಬೆಲೆ ನಿನಗೇನು ಗೊತ್ತು, ಹೆಂಡತಿ ಬಗ್ಗೆ ತಿಳ್ಕೊಂಡಿರೋದಕ್ಕೂ ಸ್ವಲ್ಪ ಬೇಕು. ನನ್ನ ಹೆಂಡತಿ ಮಾತಿಗೂ ಜಗಳ ಆಡ್ತಿದ್ಲು, ಮಾತಿಗೂ ಮುನಿಸ್ಕೊತಿದ್ಲು. ಇವಾಗ ನನ್ನ ಹೆಂಡತಿ ನನಗೆ ಮಾತಾಡಿದ್ರೆ ಸಾಕಾಗಿದೆ, ಒಂದು ಮಾತು ರೀ ಅಂತ ಕರೆದ್ರೆ ನನಗೆ ಅದೇ ಅಮೃತ ಆಗಿದೆ. ಯಾಕೆ ಹೇಳು, ಹೆಂಡತಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಇವಳೇನು ಯಾವಾಗಲೂ ವಟ ಅಂತಿದ್ದಾಳೆ ಅನಿಸ್ತಿತ್ತೆ. ಆದರೆ ಇವತ್ತು ಅಂದರೆ ಶಾರದಾ ಒಂದು ಮಾತು ಸಹಿತ ನನಗೆ ಕರಿತಾ ಇಲ್ಲ, ಆದರೆ ನನಗೆ ಇವಾಗ ಅನಿಸ್ತಿದ್ದೆ ನಾನು ಶಾರದಾ ನನ್ನನ್ನು ಕರಿಬೇಕು ಅಂತ. ಅದೇ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಿರ್ತಾನೆ. ಇಲ್ಲಿ ದೇವಯಾನಿನ ಸಹಿತ ಹೌದು ಭೂಮಿ, ಗಂಡ ಜೊತೆಗಿದ್ದಾಗ ಗೊತ್ತಾಗಲ್ಲ ಅದ್ರ ಬೆಲೆ ಏನು ಅಂತ. ನನ್ನಂತಳಿ ಗೊತ್ತು ಆ ಬೆಲೆ ಏನು ಅಂತ. ಅಂದರೆ ನನ್ನ ಗಂಡ ನಾನು ಕಳ್ಕೊಂಡ್ಮೇಲೆ ಗೊತ್ತಾಗಿದ್ದು ನನಗಿದೆಲ್ಲ ಏನು ಅಂತ. ಗಂಡ ಹೆಂಡತಿ ಮಧ್ಯೆ 1000 ಜಗಳ ಬರುತ್ತೆ, ಅದೊಂದು ಆಗಲೇಬೇಕು ಭೂಮಿ, ಪ್ಲೀಸ್ ಆಗಿದೆನಲ್ಲ ಮರ್ತು ನೀನು ಅಜಿತಿನ ಜೊತೆ ಕ್ಲೋಸ್ ಆಗಿರು ಭೂಮಿ ಪ್ಲೀಸ್ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿನೇ ಹೇಳ್ತಾಳೆ. ಅವಾಗ ಸರಿ ಆಯಿತು ಅಮ್ಮ, ನಾನು ಮಾತಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ದೇವಯಾನಿ ರೂಮಿಗೆ ಹೋಗ್ತಾಳೆ. ದೇವಯಾನಿ ಫುಲ್ ಟೆನ್ಷನ್ ಆಗಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಂಜು ಬರ್ತಾಳೆ. ಅವಾಗ ದೇವಯಾನಿ ಇದ್ದಳು, ಅಂಜು ಆ ಲೊಕೇಶನ್ ಎಲ್ಲಿ ಏನು ಅಂತ ತಿಳ್ಕೊಂಡ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಕೇಳ್ತಾಳೆ. ಅವಾಗ ಅಂಜು ಇದ್ದಳು, ಹೌದು ಅಮ್ಮ, ಇವಾಗ ತಾನೇ ಲಚ್ಚಿ ಇದ್ದನು ಕಳಿಸಿದ್ದಾನೆ ಆ ಲೊಕೇಶನ್ ಎಲ್ಲಿ ಏನು ಅಂತ. ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ವಲ್ಲ ಇವಾಗ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹಾಗೆ ಅಂಜು ಯೋಚನೆ ಮಾಡ್ತಾ ಇರ್ತಾರೆ. ಅದು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲಲ್ಲ ಅಂತ ಅಂದಾಗ ದೇವಯಾನಿ ಇಲ್ಲಿ ಅಂಜು ಇದ್ದಳು, ಅಮ್ಮ ನನಗೊಂದು ಪ್ಲ್ಯಾನ್ ಇದೆ. ಏನಂದರೆ ಅಜಿತ್ ಹೋಗ್ಬಿಟ್ಟು ಅಂದರೆ ನೀವು ಭೂಮಿನ ಮೀಟಾಗಿ ಹೋಗ್ತಾ ಇರೋದು ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋ ಪ್ಲ್ಯಾನ್. ಅಂದರೆ ಅಮ್ಮನಿಗೆ ಏನೂ ಆಗಿಲ್ಲ, ಇವರೆಲ್ಲ ಸೇರಿಕೊಂಡು ನೀವಿಬ್ಬರು ಒಂದಾಗಲಿ ಅಂತ ಮಾಡಿರೋ ಪ್ಲ್ಯಾನು ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವಾಗ ಕ್ಲಾನ್ಸೆಲ್ಲ ಆಗುತ್ತಲ್ಲ, ಇವರೆಲ್ಲ ನನಗೆ ಸೇರ್ಕೊಂಡು ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಅಂತ ಜಗಳ ಆಗುತ್ತಲ್ಲ ಅಮ್ಮ, ಅಷ್ಟೇ ಸಾಕಲ್ಲಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅವಾಗ ಹೌದಲ್ಲ, ನೀನು ಹೇಳಿದ ಪ್ಲ್ಯಾನ್ ಚೆನ್ನಾಗಿದೆ ಅಲ್ಲ, ಹೋಗಿ ಅಜಿತನ ತಕ್ಕ ಎಲ್ಲ ಹೇಳೋದು. ಅವಾಗ ಅಜಿತು ನನಗೆ ಇಷ್ಟೆಲ್ಲ ನಂಬಿಸಿದ್ರಲ್ಲ, ಅಮ್ಮನ ಮೇಲೆ ಈ ಥರ ಎಲ್ಲ ಸುಳ್ಳೆಲ್ಲ ಹೇಳಿ ನನಗೆ ಹೆಂಗೆ ನಂಬಿಸಿದ್ರಲ್ಲ ಅಂತ ಮನೆಗೆ ಬರ್ತಾನೆ. ಮನೆಗೆ ಬಂದು ಎಲ್ಲವ್ರನ್ನ ಕರೆದ್ಬಿಟ್ಟು ಉಗುಳ್ತಾನೆ. ಅವಾಗ ಮನೆಯವರೆಲ್ಲ ಸಹಿತ ಬೇಜಾರು ಮಾಡ್ಕೊತಾರೆ, ನಾವು ಮಾಡಿರೋ ಪ್ಲ್ಯಾನ್ಸ್ ಉಲ್ಟಾ ಹೊಡಿತಲ್ಲ ಅಂತ. ಅವಾಗ ಅಜಿತ್ ನಿನಗೆ ಇದನ್ನೆಲ್ಲ ಹೇಳಿದ್ದು ಯಾರು ಅಂತ ಕೇಳ್ತಾರೆ. ಅವಾಗ ಅಜಿತ ಇದನ್ನು ಅಂಜು ಅಂತ ಹೇಳ್ತಾನೆ. ಅವಾಗ ಮನೆಯವರೆಲ್ಲ ಸೇರಿಕೊಂಡು ಅಂಜು ನೀನು ಮನೆ ಹೊಡೆ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಿನ್ನನ್ನು ದೂರ್ತಾರೆ. ಅವಾಗ ಲಚ್ಚಿದು ನಿಂದು ಮದುವೆ ಡುಮ್ಕಿನೇ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಅಯ್ಯೋ ಹೌದಲ್ಲ ಮಾಮ್, ನಾನು ಯಾವುದೇ ಕಣಕ್ಕೂ ಇದನ್ನು ಹೇಳೋದು ಬೇಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳಿದಾಗ ಸರಿ ಇವಾಗ ನಾನು ಹೇಳೋ ಥರ ಮಾಡು, ಅಂದರೆ ನೀನು ಆ ಲೊಕೇಶನ್ ಗೊತ್ತಿದ್ದಾನೆ, ಆ ಲೊಕೇಶನಿಗೆ ನೀನು ಹೋಗು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಅವಾಗ ಯಾಕಮ್ಮ ನಾನು ನಿನಗೆ ಅಲ್ಲಿ ಹೋಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಕೇಳಿದಾಗ ದೇವಯಾನಿ ಇದ್ದಳು, ನೋಡು ಅಂದರೆ ಅವರಿಬ್ಬರಿಗೆ ಏನಕ್ಕೆ ಜಗಳ ಆಡಿದ್ರು, ಅವ್ರು ಏನಕ್ಕೆ ಈಗ ಒಂದಾಗೋದಕ್ಕೆ ಏನು ಕಾರಣ ಹುಡ್ಕೊತಾರೆ. ಹಾಗೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಜಗಳ ಆಡಿದ್ದು ಎಲ್ಲಿ, ಈಗ ಇಬ್ಬರು ಒಂದಾಗಬೇಕು ಅಂದರೆ ನಾವು ಎಲ್ಲಿ ಜಗಳ ಆಡಿದ್ವಿ, ನಾವು ಏನು ತಪ್ಪು ಮಾಡಿದ್ವಿ ಅನ್ನೋದು ಫಸ್ಟ್ ಅಲ್ಲಿ ಮಾತಾಡ್ಕೊತಾರೆ. ನಮಗೆ ಬೇಕಾಗಿರುತ್ತೆ ಅದು ಅವ್ರು ಏನಕ್ಕೆ ಜಗಳ ಆಡಿದ್ದಾರೆ, ಅವ್ರಿಬ್ಬರು ಏನಕ್ಕೆ ದೂರ ಆಗಿದ್ದಾರೆ ಅದೆಲ್ಲ ನಾವು ತಿಳ್ಕೊಬೇಕು. ಆ ಪಾಯಿಂಟ್ನ ನಾವು ರೆಕಾರ್ಡ್ ಮಾಡ್ಕೊಬೇಕು. ಅಂದರೆ ಅವ್ರು ಒಂದಾಗೋಕ್ಕಿಂತ ಮುಂಚೆ ಏನೇನೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊ. ಒಂದಲ್ಲ ಒಂದು ಟೈಮ್ ನಮಗೆ ಅದು ಅನುಕೂಲ ಆಗುತ್ತೆ. ಮನೆಯವರೆಲ್ಲ ಮುಂದೆ ಹಾಕಿ ಇವರೆಲ್ಲ ಆಡ್ತಿರೋ ನಾಟಕ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಮುಖವಾಡನೆ ಕಳ್ಸಿ ಬಿಡ್ಸೋಣ, ನಾವು ಅವಾಗ ರಾಜರಾಣಿ ಥರ ಇರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಮಾಮ್ ನೀನು ಹೇಳ್ತಿರೋದು ನಿಜ ಅಲ್ಲ, ಆ ಅಜಿತ ಭೂಮಿ ರಿಜಿಸ್ಟರ್ ಮದುವೆ ನಿಜ ಅನ್ನೋದು ಗೊತ್ತಾಗ್ಬಿಟ್ರೆ ಅಷ್ಟೇ ಸಾಕು, ಆ ಪೀಡೆ ನಮ್ಮ ಮನೆಯಿಂದ ಆಚೆ ಹಾಕಿದರೆ ಅಷ್ಟೇ ಸಾಕಪ್ಪ, ಆದಷ್ಟು ಬೇಗ ನಮ್ಮ ಮದುವೆ ಆದ್ರೂ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ಅಂಜು ಹೇಳ್ತಾಳೆ. ಅದೇ ಬೇಕಾಗಿರುತ್ತಾನೆ, ಸರಿ ನಾನು ಹೇಳ್ದಂಗೆ ನೀನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳಿ ಅಂಜನ ನಡಿ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಹಾಗೆ ಇಲ್ಲಿ ಅಜಿತ ಸರಿ ಅಂತಂದ್ಬಿಟ್ಟು ನೈಟು ರೆಡಿಯಾಗಿ ಅಂದರೆ ಹೇಳಿರೋ ಜಾಗಕ್ಕೆ ಹೊರಡ್ತಾನೆ. ಗಾಡಿನ ತೊಗೊಂಬಂದ್ಬಿಟ್ಟು ಬಾಗಿಲಲ್ಲಿ ನಿಲ್ಸ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ರೆಡಿಯಾಗಿದ್ದನ್ನು ನೋಡಿ ಅಜಿತ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಅಂದ್ರೂ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಅಂದರೆ ಬೈಕಿಗೆ ಬಂದು ಹತ್ತುತ್ತಾಳೆ ಅಂತ ಅಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ಸುಮ್ಮನೆ ನಿಲ್ಲಿಸ್ಕೊಂಡಿರ್ತಾನೆ. ಆದರೆ ಭೂಮಿ ಇದ್ದಳು ಯಾವುದೇ ಕಾರಣಕ್ಕೂ ಅಜಿತ್ ಗಾಡಿನ ಹತ್ತೋದಿಲ್ಲ, ಬಂದು ಸ್ವಲ್ಪ ತನಕ ಅವ್ರ ಮುಂದೆನೇ ನಿಂತ್ಕೊತಾಳೆ. ಆದರೆ ಅಜಿತ ಕರೆದೇ ಇರೋದ ಕಾರಣಕ್ಕೆ ಭೂಮಿ ಇದ್ದಳು ತನ್ನ ಸೈಕಲ್ನ ತೊಗೊಂಡು ಬರ್ತಾಳೆ. ಅವಾಗ ತನ್ನ ಸೈಕಲ್ನ ಹಾರನ್ನು ಹೊಡಿತಾಳೆ. ಅವಾಗ ಅಜಿತ ಇದ್ದನು ಕೋಪದಿಂದ ಸೈಕಲ್ನ ನೋಡಿ ಗಾಡಿ ತಗೊಂಡು ಹೊರಡ್ತಾನೆ. ಭೂಮಿ ಇದ್ದಳು ಅಯ್ಯೋ ಅಂತ ಅಂದ್ಬಿಟ್ಟು ಸೈಕಲ್ ತಗೊಂಡು ಅವಳು ಸಹಿತ ಇಲ್ಲಿ ಹೊರಡ್ತಾರೆ. ಅಂದರೆ ಇಲ್ಲಿ ಲಚ್ಚಿ ಮಾಡಿರೋ ಪ್ಲ್ಯಾನ್ ಅಂದರೆ ಅಜಿತ ಭೂಮಿ ಒಂದಾಗೋಕ್ಕೋಸ್ಕರ ಒಂದು ಪ್ಲ್ಯಾನ್ನ ಮಾಡಿರ್ತಾನೆ. ಅಲ್ಲಿ ಅಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಆಗಿ ಒಂದು ಪ್ರಪೋಸ್ ಮಾಡೋ ರೀತಿಯಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಅಲ್ಲಿಗೆ ಕಳಿಸಿರ್ತಾನೆ. ಅಲ್ಲಿ ಹೋಗಿ ಅಜಿತ ಇದ್ದನು ಇದೇನೆಲ್ಲ ಈ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಜಿತ ಇದ್ದನು ಯೋಚನೆ ಮಾಡ್ತಿರ್ತಾನೆ. ಅವಾಗ ಭೂಮಿನ ಸಹಿತ ಅಲ್ಲಿಗೆ ಬರ್ತಾಳೆ. ಅವಾಗ ಪ್ಲ್ಯಾನ್ ಏನೋ ಸಕ್ಸಸ್ ಆಗಿ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಸಾಯಿಬ್ರು ಹಾಗಾದರೆ ನಾನು ಇಷ್ಟಪಟ್ಟಿರೋದಲ್ಲ ಸಾಯಿಬ್ರಿಗೆ ಗೊತ್ತಿದೆ, ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಪತ್ರ ಓದಿದ್ದಾರೆ
ಹೇಳ್ತಿದ್ದಾರೆ. ಹಾಗೆ ಅಂದರೆ ನನ್ನ ಮನಸ್ಸಲ್ಲಿ ಅಜಿತ್ ಸಾಹೇಬ್ರು ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ಟು ನನ್ನನ್ನು ಮನೇಲಿ ಇಟ್ಕೊಳ್ಳೋ ಥರ ಮಾಡ್ಬೋದು, ನನ್ನನ್ನು ಕ್ಷಮಿಸ್ಬೋದು. ಅವ್ರ ಮನಸ್ಸಲ್ಲಿರೋದು ಹಾಗೆ ಅವ್ರ ಲವ್ ಸ್ಟೋರಿ ಹಾಗೆ ಅವ್ರ ಮನಸ್ಸಲ್ಲಿರೋ ಪ್ರೀತಿನ ನನ್ನ ಹತ್ರ ಹೇಳ್ಕೊಬೋದು, ಹಾಗೆ ನನಗೆ ಪ್ರಪೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಅಜಿತನು ಸಹಿತ ಹೌದು ನನ್ನ ಮನಸ್ಸಲ್ಲಿರೋದೆಲ್ಲ ಭೂಮಿಗೆ ಗೊತ್ತು, ಹಾಗಂತ ಸಾಹೇಬ್ರೆ ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನು ಮನಸ್ಸಲ್ಲಿ ಇಷ್ಟಪಡ್ತಾ ಇದ್ದೀನಿ, ಪ್ಲೀಸ್ ಐ ಲವ್ ಯು ಅಂತ ಅಂದ್ಬಿಟ್ಟು ನನಗೆ ಪ್ರಪೋಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನು ಸಹಿತ ಯೋಚನೆ ಮಾಡ್ತಾನೆ. ಆವಾಗ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಅವ್ಳು ಪ್ರಪೋಸ್ ಮಾಡಿದ್ರೆ ಒಪ್ಪಾಡ್ದು, ಇವಳು ಸರಿ ಇಲ್ಲ, ಇವಳು ಮೋಸ್ಕಾತಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಅನ್ಕೊತಾನೆ. ಅವಾಗ ಭೂಮಿನ ಸಹಿತ ಹೌದು ಅವ್ನು ಎಷ್ಟೇ ಪ್ರಪೋಸ್ ಮಾಡಿದ್ರು ನಾನು ಒಪ್ಪಾಡ್ದು, ಏಕೆಂದರೆ ನನ್ನನ್ನು ಅವಮಾನ ಮಾಡಿದ್ದಾನೆ, ಅವನಿಗೂ ನನಗೂ ಸಂಬಂಧನೇ ಬೇಡ, ಅವ್ನು ಎಷ್ಟು ತಿಪ್ಪರ್ಲಾಗ ಹೊಡೆದ್ರು ನಾವು ಇಬ್ಬರು ಒಂದಾಗೋದು ಬೇಡವೇ ಬೇಡ ಅಂತಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಅದೇ ರೀತಿ ಇಬ್ಬರು ಸಹಿತ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಅಜಿತ ಇದ್ದನು ತನ್ನ ತಾಯಿ ಬಗ್ಗೆ ಎಲ್ಲ ಹೇಳ್ಕೊಂಡು, ಅಂದರೆ ಇನ್ನೂ ಸ್ವಲ್ಪ ದಿವಸ ಮಟ್ಟಿಗೆ ನನ್ನ ಜೊತೆ ನನ್ನ ಹೆಂಡತಿಯಾಗಿ ನೀನು ಜೊತೆಗಿರ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಕೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೇನು ಹೀಗೆ ಹೇಳ್ತಿದಾರಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿದಾಗ ಅಜಿತ ಇದ್ದನು ಅಂದರೆ ಕಾಂಟೆಂಟ್ ಮದುವೆ ಟೈಪೇ, ಇನ್ನೂ ಸ್ವಲ್ಪ ದಿವಸ ನನ್ನ ಜೊತೆ ಇರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಭೂಮಿ ತಕ್ಕ ಕನ್ವಿನ್ಸ್ ಮಾಡ್ತಾನೆ. ಇಲ್ಲಿ ಭೂಮಿ ಇದ್ದಳು ಇನ್ನೂ ಸ್ವಲ್ಪ ದಿವಸ ಕಾಂಟೆಂಟ್ ಮದುವೆ ಆಗಿ ಅವನ ಜೊತೆ ಜೀವನ ಮಾಡ್ತಾಳ ಅಥವಾ ಇಲ್ಲ ನಾನು ನಿನ್ನ ಜೊತೆ ಇರೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.